ದೇವರು ನಮ್ಮೊಂದಿಗೆ ಇರುವುದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಏನಂದ್ರೆ ಕೊರತೆ ಇಲ್ಲದ ಜೀವಿತ ಪ್ರಿಯರೇ. ದೇವರ ವಾಕ್ಯ ಹೇಳ್ತಿದೆ 39 ಆದಿಕಾಂಡ, ದೇವರು ಯೋಸೇಫನ ಸಂಗಡ ಇದ್ದಿದ್ದರಿಂದ ದೇವರು ಅವನನ್ನ ಏಳಿಗೆ ಮಾಡಿದ. ದೇವರು ಯೋಸೇಫನನ್ನ ಸಂಗಡ ಇದ್ದಿದ್ದರಿಂದ ದೇವರು ಅವನನ್ನು ಅಭಿವೃದ್ಧಿಗೊಳಿಸಿದ. ದೇವರು ಯೋಸೇಫನ ಸಂಗಡ ಇದ್ದಿದ್ದರಿಂದ ಅವನು ಯಾರ ಮನೆಯಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅವರನ್ನೂ ಆಶೀರ್ವದಿಸಿ ಅಭಿವೃದ್ಧಿಗೊಳಿಸಿದ. ಇವತ್ತು ದೇವರ ಮಕ್ಕಳಾದ ನನ್ನ ಜೀವನದಲ್ಲೂ ನಿನ್ನ ಜೀವನದಲ್ಲಿ ಇದೇ ವಾಗ್ದಾನ ಪ್ರಿಯರೇ. ಈ ಸತ್ಯ ನಂಬೋಣ. ದೇವರು ನಮ್ಮೊಂದಿಗೆ ಇರುವುದರಿಂದ ನಾನು ಎಷ್ಟು ಸಾರಿ ಈ ವಾಕ್ಯ ಹೇಳ್ತೀನಿ. ಈ ಕೀರ್ತನೆ 37:25 ವಚನ, ನಾನೀಗ ಬಾಲಕನಾಗಿದ್ದೇನೆ, ವೃದ್ಧನಾಗಿದ್ದೇನೆ, ಇಲ್ಲಿವರೆಗೂ ನೀತಿವಂತನ ವಂಶ ಗತಿ ಇಲ್ಲದೆ ಬಿದ್ದಿರುವುದನ್ನಾಗಲಿ ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನಾನು ನೋಡಲೇ ಇಲ್ಲ. ದೇವರು ಧರ್ಮಿಷ್ಠನಾಗಿ ಅವನು ಹಣ ಸಹಾಯ ಮಾಡ್ತಾನೆ. ಇದೇ ವಾಗ್ದಾನ ಫಿಲಿಪ್ಪಿ 4:19 ನನಗೆ ನಿನಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಅದೇನೆಂದರೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆ. ಆತನ ಮಕ್ಕಳು ಕೊರತೆ ಇಲ್ಲದೆ ಜೀವಿಸುವಂತ ಭಾಗ್ಯ ಕೊಟ್ಟಿದ್ದಾನೆ ಪ್ರಿಯರೇ.